ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶ್ರೀಚಕ್ರ ದೇವತೆಯು ಸತ್ಯ ಸ್ವರೂಪಳು, ಸಕಲಾಧಾರ ರೂಪಳು, ಸಮಸ್ತ ಅಪೇಕ್ಷೆಗಳನ್ನು ಜಗತ್ತಿಗೆ ನೀಡುವವಳು. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ ಸ್ವರೂಪಳು, ಶಿವಶಕ್ತಿಯೂ ಆಗಿರುತ್ತಾಳೆ. ಭವಬಂಧನದಿಂದ ಮುಕ್ತಿ ಪಥವ ತೋರುವುದು ಈಕೆಯೇ. ಶ್ರೀಚಕ್ರವು ದುಷ್ಟ ಶಕ್ತಿಗಳನ್ನು ತಡೆಗಟ್ಟುವಳು. ಇದು ಚಕ್ರರಾಜ ಎನಿಸಿಕೊಂಡು ಮಹಾಪುರುಷರಿಂದ ಸೇವಿಸಲ್ಪಟ್ಟು ಐಶ್ವರ್ಯ, ಸುಖ, ಶಾಂತಿಗಳನ್ನು ನೀಡುತ್ತದೆ. ಶ್ರೀವಿದ್ಯೆಯು ನಮ್ಮ ದೇಶದ ಒಂದು ಪಂಥ. ಅದರಲ್ಲಿ ಭಾರತೀಯ ತಂತ್ರಶಾಸ್ತ್ರದ ತಾಂತ್ರಿಕ ಮಾರ್ಗದ ಆಧ್ಯಾತ್ಮ ಸಾಧನೆಯ ಅನೇಕ ಹಾದಿಗಳು ಸಂಗಮಿಸಿವೆ. ಅದೊಂದು ತಂತ್ರವಿದ್ಯೆಯ ಕೂಡಲ ಸಂಗಮ ಎಂದರೂ ನಡೆಯುತ್ತದೆ. ತಂತ್ರವಿದ್ಯೆಯಲ್ಲಿ ಇನ್ನೂ 2 ಅಂಗಗಳಿವೆ. ಅವೇ ಮಂತ್ರ ಮತ್ತು ಯಂತ್ರ. ತಂತ್ರ, ಯಂತ್ರ, ಮಂತ್ರ ಸೇರಿಯೇ ಶಾಸ್ತ್ರದ ದಾರಿ ಸಾಗಿ ಬಂದಿದೆ. ಒಂದಕ್ಕೊಂದು ಸಂಬಂಧ ಹೊಂದಿದೆ. ಎಲ್ಲವನ್ನೂ ದೇವಿಯೇ ನಡೆಸಿಕೊಡುತ್ತಾಳೆ ಎಂಬುದು ಈ ಪಂಥದವರ ನಂಬಿಕೆ. ಶ್ರೀವಿದ್ಯೆಯ ಯಂತ್ರಕ್ಕೆ ಶ್ರೀಚಕ್ರ ಎಂದು ಹೆಸರು. ಶ್ರೀ ಪದದ ಅರ್ಥ ಲಕ್ಷ್ಮಿ, ಸರಸ್ವತಿ, ಶೋಭಾ, ಸಂಪದ, ವಿಭೂತಿ. ಶ್ರೀಯಂತ್ರವು ಅಂತಹ ಏಕೈಕ ಸಾಧನವಾಗಿದೆ. ಇದು ಇಡೀ ಬ್ರಹ್ಮಾಂಡದ ಸಂಕೇತವಾಗಿದೆ. ಶ್ರೀಯಂತ್ರವು ಶ್ರೀವಿದ್ಯಕ್ಕೆ ಸಂಬಂಧಿಸಿದೆ. ಶ್ರೀವಿದ್ಯೆಯ ಅರ್ಥವು ಲಕ್ಷ್ಮಿ, ಸಂಪತ್ತು, ಜ್ಞಾನ ಇತ್ಯಾದಿ. ಸಾಧಕನಿಗೆ ಎಲ್ಲ ರೀತಿಯ ಶ್ರೀ ಅನ್ನ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀವಿದ್ಯೆಯ ಯಂತ್ರವನ್ನು ಶ್ರೀಯಂತ್ರ, ಶ್ರೀಚಕ್ರ ಎಂದು ಕರೆಯಲಾಗುತ್ತದೆ. ಇದು ಪರಮ ಬ್ರಹ್ಮ ಸ್ವರೂಪಿಣಿ, ಆದಿ ಪ್ರಕೃತಿಮಯಿ ದೇವಿ ಭಗವತಿ ಮಹಾ ತ್ರಿಪುರ ಸುಂದರಿಯ ಆರಾಧನೆಯ ಸ್ಥಳವಾಗಿದೆ. ಈ ಚಕ್ರವು ಆಕೆಯ ವಾಸಸ್ಥಾನ ಮತ್ತು ರಥವಾಗಿದೆ. ಇದು ಎಷ್ಟು ಶಕ್ತಿಯುತವಾದ ಸಾಧನವಾಗಿದೆ ಎಂದರೆ ಅದರಲ್ಲಿ ಎಲ್ಲ ದೇವರುಗಳನ್ನು ಪೂಜಿಸಬಹುದು. ಶ್ರೀಚಕ್ರ ಅತ್ಯಂತ ಮಹಿಮಾನ್ವಿತ ಚಕ್ರ. ಅನಂತ ಅದ್ಭುತ ಸೃಷ್ಟಿಯ ದೈವಿ ತಂತ್ರದ ಚೌಕಟ್ಟು. ಸೃಷ್ಟಿಯ ಜನನಿ ಶ್ರೀ ಲಲಿತೆಯ ಮೂರ್ತ ರೂಪದ ರೇಖಾಯಂತ್ರ. ಆದಿಶಂಕರಾಚಾರ್ಯರು ಉಗ್ರಶಕ್ತಿ ಸೋಪಾನವಾಗಿದ್ದ ಶ್ರೀಚಕ್ರವನ್ನು ಪರಿಷ್ಕರಿಸಿ ಮಂಗಳಕರ ಶಕ್ತಿ ದೇವಿಯ ಸಾತ್ವಿಕ ರೂಪವು ಉಗಮಿಸುವಂತೆ ಮಾಡಿದರು. ಕ್ರಮಬದ್ಧವಾಗಿ ರಚಿಸಿದ ಶ್ರೀಚಕ್ರದ ಮೇಲೆ ಲೇಸರ್ ಕಿರಣಗಳನ್ನು ಹಾಯಿಸಿದಾಗ ಶ್ರೀ ಲಲಿತಾದೇವಿಯ ಚಿತ್ರ ಗೋಚರಿಸಿದ್ದು ದಾಖಲಾಗಿದೆ. ಜೊತೆಗೆ ಶಬ್ದವನ್ನು ದೃಶ್ಯ ರೂಪವಾಗಿ ಪರಿವರ್ತಿಸುವಾಗ ವಿಜ್ಞಾನ ಶಬ್ದ ಹಾಗೂ ಕಂಪನಗಳ ಪ್ರಭಾವದ ಅರಿವು ಮೂಡಿಸುತ್ತದೆ. ಶ್ರೀಚಕ್ರದ ಮೇಲೆ ಇಟ್ಟ ದೃಷ್ಟಿ ನರಮಂಡಲದಲ್ಲಿ ಉಂಟಾಗುವ ಕಂಪನ ಇಇಜಿಯಲ್ಲಿ ಆಲ್ಫಾ ಅಲೆ ಹೊರಡಿಸುತ್ತದೆ. ಧ್ಯಾನ ಸ್ಥಿತಿಯಲ್ಲೂ ಈ ಅಲೆ ನಿಧಾನಗತಿಯಲ್ಲಿ ಹೊರಹೊಮ್ಮುತ್ತದೆ. ಯಾವುದೇ ಇತರ ಚಕ್ರ ವೀಕ್ಷಿಸಿದಾಗ ಇಇಜಿ ಅಲೆಗಳಲ್ಲಿ ಬದಲಾವಣೆ ಕಂಡುಬರುವುದಿಲ್ಲ. ಶಕ್ತಿಯುತ ಅಣು ಕ್ಷಣಗಳಿಂದಾದ ಅಲೆ ವಿದ್ಯುತ್ ಅಯಸ್ಕಾಂತ ಬಲಾಕಾರಕ ಶಕ್ತಿ ಸಮಾಗಮಕ್ಕೆ ನಾಂದಿ. ಶ್ರೀಚಕ್ರದ ಮೂಲಕ ದಿವ್ಯ ಮಂತ್ರೋಚ್ಚಾರಗಳಿಂದಾದ ಶಬ್ದ ಬ್ರಹ್ಮಶಕ್ತಿ ಇದನ್ನು ಸಾಧಿಸುತ್ತದೆಂದು ಭಾವಿಸಬಹುದು. ಒಂದು ದೃಷ್ಟಿಯಲ್ಲಿ ಆದಿಶಂಕರಾಚಾರ್ಯರನ್ನ ಕಣಭೌತಶಾಸ್ತ್ರದ ಪಿತಾಮಹ ಎನ್ನಬಹುದು. ಬೀಜಾಕ್ಷರಗಳ ಅಳವಡಿಕೆಯಿಂದ ಶ್ರೀಚಕ್ರದ ಪರಾಶಕ್ತಿಯ ಚಟುವಟಿಕೆಯನ್ನೇ ನಿಗ್ರಹಿಸಿದರು. ಶ್ರೀ ಸೌಂದರ್ಯ ಲಹರಿಯ ಕಮಲ ಶಕ್ತಿ ತುಂಬಿಸಿ ಕಣಭೌತಶಾಸ್ತ್ರಕ್ಕೆ ಸವಾಲು ನೀಡಿದ್ದಾರೆ. ಆಧುನಿಕ ವಿಜ್ಞಾನದ ದೇವಕಣದ ಮೂಲ ಶ್ರೀಚಕ್ರದಲ್ಲೂ ಸೌಂದರ್ಯ ಲಹರಿಯ ಕಮಲದಲ್ಲೂ ಇರಬಹುದೆನ್ನುವ ಗ್ರಹಿಕೆಗೆ ಇಂಬು ಕೊಟ್ಟಿದ್ದಾರೆ. ಶ್ರೀಚಕ್ರ ನರ ಚಟುವಟಿಕೆಯ ವೈಜ್ಞಾನಿಕ ವಿವರಣೆಗೂ ಪ್ರೇರಕ ಸೂತ್ರ. ಈ ಚಕ್ರದ ಚೌಕಟ್ಟು ಜ್ಞಾನೇಂದ್ರಿಯ ಮಟ್ಟದ ಆಧುನಿಕ ನರಶಾಸ್ತ್ರ ವಿವರಣೆಗೆ ಹೋಲಿಕೆ ಇದೆ. ಬಲಮೆದುಳು, ದೃಷ್ಟಿ, ಶ್ರವಣ ಶಕ್ತಿ ಚೇತಕವೆಂದು ನಂಬಿದ್ದ ಋಷಿಗಳು ಮಾನವ ದೇಹ ಕಾರ್ಯಶೀಲತೆಯ ವಿಸ್ತಾರ ಜ್ಞಾನ ಪಡೆದುದರಲ್ಲಿ ಆಶ್ಚರ್ಯವಿಲ್ಲ. ಶ್ರೀಚಕ್ರದಲ್ಲಿ 4 ಶಿವಚಕ್ರಗಳು, 5 ಶಕ್ತಿ ಚಕ್ರಗಳು ಅಡಕವಾಗಿವೆ. ಈ ಕಾರಣದಿಂದ ಶ್ರೀಚಕ್ರವನ್ನು ಪಾರ್ವತಿ ಪರಮೇಶ್ವರರ ರೂಪವೆಂದು ಕರೆಯಲಾಗುತ್ತದೆ.
ವ್ಯವಹಾರ, ತ್ರಿಕೋಣ, ಅಷ್ಟಕೋಣ, ದಶಕೋಣಗಳ 2 ಚಕ್ರಗಳು, ಚತುರ್ದಶಾರ ಇವೈದು ಶಕ್ತಿ ಚಕ್ರಗಳು, ಬಿಂದು, ಅಷ್ಟದಳ, ಷೋಡಶದಳ, ಚತುರಸ್ರ ಈ 4 ಶಿವಚಕ್ರಗಳು. ತ್ರಿಕೋಣದಲ್ಲಿ ಬಿಂದುವು, ಅಷ್ಟದಳದಲ್ಲಿ ಮತ್ತೊಂದು ಅಷ್ಟದಳವು, ದಶಾರಗಳಲ್ಲಿ ಷೋಡಶದಾರವು ಮತ್ತು ಭೂಗ್ರಹವು ಸೇರಿಕೊಂಡಿವೆ. ಈ ಮಹಾಚಕ್ರವು ಬಹಳ ವಿಚಿತ್ರವಾದ ಸಂರಚನೆಯನ್ನ ಹೊಂದಿದೆ. ಯಂತ್ರದ ಮಧ್ಯದಲ್ಲಿ ಒಂದು ಬಿಂದು, ಹೊರಗೆ ಭೂಪೂರ, ಭೂಪೂರದ ಸುತ್ತಲೂ 4 ದ್ವಾರಗಳು ಮತ್ತು ಒಟ್ಟು 10 ವಿಧದ ಘಟಕಗಳಿದ್ದು ಅವುಗಳು ಹೀಗಿವೆ: ಬಿಂದು, ತ್ರಿಕೋನ, ಅಷ್ಟಭುಜ, ಅಂತರದಶರ, ವಹಿದಶರ, ಚತುರ್ದಶರ, ಅಷ್ಟದಳ ಕಮಲ, ಷೋಡಶದಳ ಕಮಲ, 3 ವೃತ್ತಗಳು, 3 ಭೂಪೂರ. ಇದು ಮೇಲ್ಮುಖವಾಗಿ 4 ತ್ರಿಕೋನಗಳನ್ನು ಹೊಂದಿದೆ. ಇದನ್ನ ಶ್ರೀಕಂಠ ಅಥವಾ ಶಿವ ತ್ರಿಕೋನ ಎಂದು ಕರೆಯಲಾಗುತ್ತದೆ. 5 ಕೆಳಮುಖವಾಗಿರುವ ತ್ರಿಕೋನಗಳಿವೆ. ಇವುಗಳನ್ನು ಶಿವಕನ್ಯೆ ಅಥವಾ ಶಕ್ತಿ ತ್ರಿಕೋನ ಎಂದು ಕರೆಯಲಾಗುತ್ತದೆ. ನವಚಕ್ರಗಳಿಂದ ಮಾಡಲ್ಪಟ್ಟ ಈ ಯಂತ್ರವು 4 ಶಿವಚಕ್ರಗಳನ್ನು ಮತ್ತು 5 ಶಕ್ತಿ ಚಕ್ರಗಳನ್ನು ಹೊಂದಿದೆ. ಹೀಗೆ ಈ ಯಂತ್ರದಲ್ಲಿ 43 ತ್ರಿಕೋನಗಳು, 28 ಮರ್ಮಸ್ಥಳಗಳು, 24 ಸಂಧಿ ಸ್ಥಳಗಳು ರೂಪುಗೊಂಡಿವೆ. 3 ಸಾಲುಗಳ ಸಂಗಮ ಸ್ಥಳವನ್ನು ಮರ್ಮ ಎಂದು ಕರೆಯಲಾಗುತ್ತದೆ. 2 ಸಾಲುಗಳ ಸಂಧಿ ಸ್ಥಳವನ್ನು ಸಂಧಿ ಎಂದು ಕರೆಯಲಾಗುತ್ತದೆ. ಶ್ರೀಚಕ್ರವೆಂದರೆ ಮಾತೃಶಕ್ತಿಯ ಆರಾಧನೆ. ವೇದಾಂತಿಗಳು ಹೇಳುವ ಬ್ರಹ್ಮನ್ ಮತ್ತು ಬೌದ್ಧರ ಶೂನ್ಯ ಎರಡರ ತಾಂತ್ರಿಕ ರೂಪವೇ ಮಹಾದೇವಿ ಲಲಿತಾ. ಈಕೆಗೆ ತ್ರಿಪುರ ಸುಂದರಿ, ಷೋಡಶಿ ಮತ್ತು ರಾಜರಾಜೇಶ್ವರಿ ಎಂಬ ಹೆಸರುಗಳಿವೆ. ತಾಯಿಯಾದ್ದರಿಂದ ಅಮ್ಮ ಎಂದರೂ ಸಾಕು. ಅವಳಿಗೆ ಅವಳದ್ದೇ ದೇವತಾ ಪರಿವಾರವಿದೆ. ಸಹಾಯಕರಾದ ಯೋಗಿನಿಯರಿದ್ದಾರೆ. ಇವರ ಸಂಖ್ಯೆಯನ್ನು 64 ಎಂದು ಹೇಳುವುದುಂಟು. ಇದು 64 ಲಕ್ಷ 64 ಕೋಟಿ ಎಂದು ಉಲ್ಲೇಖಗಳಿವೆ. ಈ ಯೋಗಿನಿಯರನ್ನು ಆರಾಧಿಸುವ ಉಪಾಸಕರು ಇದ್ದಾರೆ. ಅದರ ಸುತ್ತ ಅನೇಕ ರೋಚಕ ಕಥಾ ಸಾಹಿತ್ಯವೂ ಕೂಡ ಇದೆ. ಮನುಷ್ಯನ ಮನಸ್ಸಿನಲ್ಲಿ ಸೃಷ್ಟಿಯ ಮೂಲ ಎಂದರೆ ಕುತೂಹಲ, ಭಯ ಮತ್ತು ಭಕ್ತಿ. ಈ ಕಲ್ಪನೆ ತಾಂತ್ರಿಕ ಉಪಾಸನೆಯಲ್ಲಿ ಯೋನಿಯ ಪರಿಕಲ್ಪನೆಯಾಗಿ ಬಂದಿದೆ. ಸತ್ಯಕಾಮರ ಒಂದು ಗ್ರಂಥದ ಹೆಸರೇ ತಂತ್ರಯೋನಿ. ಅದರ ಅರ್ಥ ಎಲ್ಲಕ್ಕೂ ಮೂಲ ಎಂದು. ಎಲ್ಲಕ್ಕೂ ಮೂಲ ಯಾರು? ತಾಯಿ ತಾನೆ. ಹೀಗಾಗಿ ತಾಯಿಯ ಮೂಲಕ ನಾವು ಹೊರಗೆ ಬರೋದ್ರಿಂದ ಈ ಕಲ್ಪನೆ ತಂತ್ರದ ಉಪಾಸನೆಯಲ್ಲಿ ಸೇರಿಕೊಂಡಿದೆ. ಭಾರತೀಯ ಆಧ್ಯಾತ್ಮವನ್ನು ಅರಿಯಲು ದೊಡ್ಡ ತಡುಕು ನಮ್ಮ ಪಶ್ಚಿಮ ಬುದ್ಧಿ. ದೇಹದ ಭಾಗಗಳನ್ನು ಕುರಿತು ಮಾತನಾಡತೊಡಗಿದರೆ ಅದು ಅಶ್ಲೀಲ ಎಂಬ ದೃಷ್ಟಿ ಕಲೆ ಸಂಸ್ಕೃತಿಗಳಿಂದ ಮುಂದುವರಿದು ಆಧ್ಯಾತ್ಮ ವಿಷಯಗಳಲ್ಲಿ ಬಂದುಬಿಟ್ಟಿದೆ. ಗಳಿಕೆಯ ಹಣ ಅಥವಾ ಯಶಸ್ಸಿನ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ? ಆರ್ಥಿಕ ಸಮಸ್ಯೆಯಿಂದಾಗಿ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಮನಸ್ಸಿಗೆ ಶಾಂತಿ ಬೇಕೆಂದರೆ ಕೈಯಲ್ಲಿ ಹಣವೂ ಇರಬೇಕು. ಇವೆರಡೂ ಸಿಗಬೇಕೆಂದರೆ ಶ್ರೀಚಕ್ರವನ್ನು ಮನೆಯಲ್ಲಿಟ್ಟುಕೊಳ್ಳಬಹುದು. ಹೌದು, ಹಿಂದೂ ಸಂಸ್ಕೃತಿಯಲ್ಲಿ ಶ್ರೀಚಕ್ರವು ಎಲ್ಲ ದೇವರು ಮತ್ತು ದೇವತೆಗಳ ಸಂಕೇತವಾಗಿದೆ. ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕ ಶಕ್ತಿ ಮತ್ತು ಉತ್ತಮ ಕಂಪನಗಳ ಮೂಲವಾಗಿದೆ. ಹಾಗಿದ್ರೆ ತಡ ಯಾಕೆ? ಇದರ ಅದ್ಭುತ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ದೈಹಿಕ, ಮಾನಸಿಕ ಅಥವಾ ಭಾವನಾತ್ಮಕವಾಗಿ ಚಕ್ರವು ಪ್ರತಿಯೊಂದು ಅಂಶವನ್ನು ನೋಡಿಕೊಳ್ಳುತ್ತದೆ. ಇದು ಎಲ್ಲ ಅವ್ಯವಸ್ಥೆ ಮತ್ತು ಗೊಂದಲಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಉತ್ತಮ ಆರೋಗ್ಯದಲ್ಲಿರಿಸುತ್ತದೆ. ಖಿನ್ನತೆ, ಆತಂಕವನ್ನು ಗುಣಪಡಿಸುತ್ತದೆ ಎಂದು ತಿಳಿದು ಬಂದಿದೆ. ಸಾಮಾನ್ಯವಾಗಿ ಸುತ್ತಮುತ್ತಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುವ ರತ್ನದ ಕಲ್ಲುಗಳಿಗಿಂತ ಭಿನ್ನವಾಗಿ ಶ್ರೀಚಕ್ರವು ಆತ್ಮದಿಂದ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶ್ರೀಚಕ್ರವನ್ನು ಪೂಜಿಸುವವರ ಎಲ್ಲ ಗಾಢವಾದ ಆಸೆಗಳು ಪೂರೈಸುತ್ತವೆ. ಸೃಷ್ಟಿಕರ್ತನು ನಮ್ಮ ಎಲ್ಲ ಆಸೆಗಳನ್ನು ತಿಳಿದಿದ್ದಾನೆ ಎಂದು ಇದು ಖಚಿತಪಡಿಸುತ್ತದೆ. ಶ್ರೀಚಕ್ರದೊಳಗಿರುವ ಎಲ್ಲ ದೇವರು ಮತ್ತು ದೇವತೆಗಳ ಶಕ್ತಿಯಿಂದಾಗಿ
ವ್ಯಕ್ತಿಯ ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಜೀವನದ ಉದ್ದೇಶ ಮತ್ತು ಚಟುವಟಿಕೆಯೊಂದಿಗೆ ಜೀವನವನ್ನು ಮುನ್ನಡೆಸಬಹುದು. ಮಂಗಳ ಗ್ರಹದ ದುಷ್ಪರಿಣಾಮ ಅಥವಾ ಇತರ ಯಾವುದೇ ಗ್ರಹಗಳಿಂದಾಗುವ ಅಡಚಣೆಗಳನ್ನು ಶ್ರೀಚಕ್ರದ ಶಕ್ತಿಯು ಸರಿಪಡಿಸುವುದು. ಶ್ರೀಯಂತ್ರದ ಸಂಪೂರ್ಣ ಶಕ್ತಿಯು ಜ್ಞಾನೋದಯ ಮತ್ತು ಉತ್ತಮ ಶಕ್ತಿಯನ್ನು ಒದಗಿಸುತ್ತದೆ. ಹೀಗಾಗಿ ಯಾವುದೇ ರೀತಿಯ ಅಹಂ ಬೆಳವಣಿಗೆಯನ್ನು ತಪ್ಪಿಸುವುದು. ಮನೆಯಲ್ಲಿ ಚಕ್ರವನ್ನು ಇರಿಸಲು ಸೂಕ್ತವಾದ ಸ್ಥಳವೆಂದರೆ ಮನೆಯ ಪೂಜಾ ಕೋಣೆ ಮತ್ತು ಇದು ಉತ್ತರ, ಈಶಾನ್ಯ, ಪೂರ್ವ ದಿಕ್ಕುಗಳನ್ನು ಎದುರಿಸಬೇಕು. ದುರ್ಗಾ ಸಪ್ತಶತಿಯಲ್ಲಿ ಹೇಳಿರುವಂತೆ ಈ ಯಂತ್ರವು ಶ್ರೀಯನ್ನ ಎಲ್ಲ ರೀತಿಯಲ್ಲೂ ದಯಪಾಲಿಸುತ್ತದೆ ಎನ್ನಲಾಗಿದೆ. ಓರ್ವ ವ್ಯಕ್ತಿಯು ಶ್ರೀಯಂತ್ರವನ್ನು ಪೂಜಿಸಿದಾಗ ಆತನು ಪೂಜೆಯ ಫಲವಾಗಿ ಸುಖ, ಭೋಗ, ಐಶ್ವರ್ಯ, ಉಪವರ್ಗವನ್ನು ಆದಿಶಕ್ತಿಯ ಅನುಗ್ರಹದಿಂದ ಪಡೆದುಕೊಳ್ಳುವನು. ಆರಾಧನೆಯನ್ನು ಪೂರೈಸಿದ ನಂತರ ಎಲ್ಲ ರೀತಿಯ ಶ್ರೀ ಎಂದರೆ ಎಲ್ಲ 4 ಪುರುಷಾರ್ಥಗಳನ್ನು ಪಡೆದುಕೊಳ್ಳಬಹುದು. ಆದುದರಿಂದಲೇ ಇದನ್ನು ಶ್ರೀಯಂತ್ರ ಎಂದು ಕರೆಯುತ್ತಾರೆ. ಈ ಯಂತ್ರದ ದೇವತೆ ತ್ರಿಪುರ ಸುಂದರಿ. ಇದನ್ನು ಶಾಸ್ತ್ರಗಳಲ್ಲಿ ವಿದ್ಯೆ, ಮಹಾವಿದ್ಯೆ, ಪರಮವಿದ್ಯೆ ಎಂದು ಕರೆಯಲಾಗುತ್ತದೆ. ಇದರ ಕೃಪೆಯಿಂದ ಮನುಷ್ಯ ಅಷ್ಟಸಿದ್ಧಿಗಳನ್ನು ಮತ್ತು ನವನಿಧಿಗಳನ್ನು ಪಡೆದುಕೊಳ್ಳುತ್ತಾನೆ. ಸ್ಥಗಿತಗೊಂಡ ಯಾವುದೇ ಕಾರ್ಯಗಳು ಶ್ರೀಯಂತ್ರದ ಪೂಜೆಯಿಂದ ಪೂರ್ಣಗೊಳ್ಳುತ್ತವೆ. ಸಕಲ ದುಷ್ಟರನ್ನು ಸಂಹಾರ ಮಾಡಿ ನಮ್ಮಲ್ಲಿರುವ ಅಹಂಕಾರಗಳನ್ನು ನೀಗಿಸಿ ಸನ್ಮಾರ್ಗಕ್ಕೆ ಎಳೆದೊಯ್ಯುವಾಗ ತನ್ಮಧ್ಯೆ ಬರುವ ಅಡ್ಡಿ ಆತಂಕಗಳನ್ನು ಖಂಡಿಸಿ ನಮಗೆ ಭಗವತ್ ಸೇವಾ ಭಾಗ್ಯಕ್ಕೆ ಹೊಂದಿಕೊಳ್ಳುವಂತೆ ಮಾಡಿ ಸದಾ ಕಾಲವು ನಮ್ಮನ್ನು ರಕ್ಷಿಸುತ್ತಿರುವ ತಾಯಿಯ ಅಸ್ತರೂಪದಲ್ಲಿರುವುದೇ ಈ ಚಕ್ರ. ಆದುದರಿಂದಲೇ ಈ ತತ್ವವನ್ನು ಅನುಸರಿಸಿ ಆದಿಶಂಕರರು, ರಾಮಾನುಜರು, ಮಧ್ವಾಚಾರ್ಯರು ಕೂಡ ಆರಾಧಿಸಿ ಅದರ ಆನಂದವನ್ನು ಹೊಂದಿ ಮಹಿಮೆಯನ್ನು ಲೋಕಕ್ಕೆ ಸಾರಿರುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಶ್ರೀಚಕ್ರದ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.